ನಮ್ಮ ಬಾಯ್ಸು ಇಷ್ಟೇ ಇದಾರಲ್ಲ, ದಂಡ್ ಹೆಂಗಿತ್ತು ಗೊತ್ತಾ, ಆ್ಯಂಟಮಾಸ್ ಅಂತ ಐತೆ ಬೇವರ್ಸಿ ಗ್ರೂಪು. ಅಲ್ಲಿ ಬೇವರ್ಸಿ ಏನಕ್ಕೆ ಅಂತಂದ್ರೆ ಯಾರು ಹೇಳೋರಲ್ಲ ಕೇಳೋರಲ್ಲ, ಅಷ್ಟು ಜನ ಇದ್ದಾರೆ. ಯಾರು ಟೆಕ್ಸ್ಟ್ ಇಲ್ಲ, ಏನಿಲ್ಲ ಮಾಡೋದು ಇದೆಲ್ಲ. ಆಮೇಲೆ ಲಾಸ್ಟಲ್ಲಿ ಹಾಕಿರ್ತಾರೆ ಮುಂದಿಸ್ತಾರೆ. ರೆಡಿ ಆಯಿತು ನಮ್ಮದು ಚುರುಮುರಿ ಚುರುಮುರಿ ಚುರುಮುರಿ. ಹುಬ್ಳಿ ಹಂಗಂತಾರೆ ಕರಿತಾ ಇದಾರೆ ಅಂತ ಹೇಳೋಕ್ಕೆ, ಒದರ್ತಾ ಇದಾರೆ ಅಂತ ಹೇಳ್ತಾರೆ. ಬಟ್ಟೆಯೆಲ್ಲ ಒದರುತ್ತೀವಲ್ಲ, ಅದು ಒದರುತ್ತಾರೆ. ಅದೇ ಥರ ಹುಬ್ಳಿಲಿ ಕೂಡ ನಮ್ಮದು ಕೆಲವು ಭಾಷೆಗಳು ಅವರಿಗೆ ಉಲ್ಟಾ. ಹೇಳಿ, ನಾನು ಈ ಮಗನ ಎತ್ಕೊಂಡಿರೋದಕ್ಕೆ ಆ ಮಗನ ನೋಡಿ. ಆಯ್ತು ಆಯ್ತು ಆಯ್ತು. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಉತ್ಸವ ಎಲ್ಲ ಆದಮೇಲೆ ಅಮ್ಮ ಹಿಂಗೆ ಕೂತ್ಕೊಂಡು ಶ್ಲೋಕ ಹೇಳ್ತಾ ಇದ್ದಾರೆ, ವಿಷ್ಣು ಸಹಸ್ರನಾಮ. ಆವಾಗಲಿಂದ ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ನಾನು ಬರ್ತಾನೆ ಇಲ್ಲ, ಬಟ್ ಅದು ನನಗೆ ಒಳ್ಳೇದಾಯಿತು, ಅಲ್ಲಿ ಸೆಟ್ಲ್ ಆಗಿತ್ತು. ಅಮ್ಮ ಏನು ಎಣ್ಣೆಮ್ಮ ಇದು? ಆಯುರ್ವೇದ ಎಣ್ಣೆ ಮಾಡ್ಕೊಂಡಿದ್ದೀನಿ ನನಗೆ ಹಚ್ಚಕ್ಕೆ. ಈಗ ನಮ್ಮಮ್ಮ ನನಗೆ ಎಣ್ಣೆ ಹಚ್ಚಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನೋಡಿದೆ, ಅವ್ರು ನಮಸ್ಕಾರ ಮಾಡ್ತಾ ಇದ್ರು. ಇಲ್ಲಪ್ಪ ಬರ್ಗಿ ಎಣ್ಣೆ ಹಾಕೊಂಡು ಎಷ್ಟು ದಿನ ಆಯ್ತು ಬಡ್ಡಿ ಮಗು. ಹೊಟ್ಟೆಗೆ ಹಾಕಲ್ಲ. ನಮ್ಮ ಪ್ರಮೋದನ ಹೆಂಡತಿ ಅತಿ ಒದರುತ್ತಾ ಇದ್ದಾರೆ. ಅವರು ನಿಮ್ಮ ಮಗ ಹೋಗ್ತೀನಿ ಅಂದ್ಲು, ಅದಕ್ಕೆ ಒದರುತ್ತಾವ್ರ, ಏನು ಒದರುತ್ತಾ ಇದ್ದಾರೆ. ಆಮೇಲೆ ಗಂಜಿ ಏನು ಅಂತ ಕೇಳಿದೆ, ಅತಿ ಕರೀತಾ, ಅದೇ ಅವರು ಒದರುತ್ತವ್ರೆ. ಅದು ಅದು ಹುಬ್ಳಿ ಅಲ್ಲಮ್ಮ, ಹುಬ್ಳಿ ಹಂಗಂತಾರೆ ಕರಿತಾ ಇದಾರೆ ಅಂತ ಹೇಳೋಕ್ಕೆ, ಒದರ್ತಾ ಇದಾರೆ ಅಂತ ಹೇಳ್ತಾರೆ. ಅಥವಾ ಇಲ್ಲಿ ಬೇರೆ ಕಡೆ ಅಂತ ಬೇರೆ ಥರ ಅಂತ ಒದರ್ತಾರೆ ಅಂದ್ರೆ ನಾನು ಬಟ್ಟೆ ಈಗ ಹೇಳ್ಕೊಂಡು ಅಪ್ಪ ಮುಂದ್ಗಡೆ ಏನಿದೆ, ಅವ ನಮ್ಮ ಕಡೆ ಒದರುತ್ತವ್ರೆ ಅಂದ್ರೆ ಹಿಂಗೆ ಬಟ್ಟೆ ಎಲ್ಲ ಒದರುತ್ತೀವಲ್ಲ, ಅದು ಒದರುತ್ತವ್ರೆ. ಮೈ ಒದರುತ್ತಲ್ಲ ಹಿಂಗೆ. ಅದೇ ಥರ ಹುಬ್ಳಿಲಿ ಕೂಡ ನಮ್ಮದು ಕೆಲವು ಭಾಷೆಗಳು ಅವರಿಗೆ ಉಲ್ಟಾ. ನೆನ್ಸಿಗೆ ಹೋದ್ರು ಅವ್ರ ಚಿಕ್ಕಮ್ಮನ ಬಿಟ್ಟು ನೋಡೋ ದೊಡ್ಡ ಮಾನಸ. ಅದು ಗೊತ್ತಾ ನಿಂಗೆ? ಅವನು ಆ ಭಾಷೆ ಕಲಿಬೇಕಾರೆ ಅವನು ನಮ್ಮ ಭಾಷೆ ಕಲಿಬೇಕು. ಚಿನ್ನಿ ನೋಡಿದೆ ಅಪ್ಪ ಏನು ಹೇಳ್ತಿದ್ದಾರೆ ಅಂತ. ಅವನು ನಿನ್ನ ಭಾಷೆ, ನಿಮ್ಮೂರ ಕಡೆ ಭಾಷೆ ಕನ್ನಡ ಕಲಿಬೇಕಂತ ಅವನು. ನಿಮ್ಮ ಬಾವನಿಗೆ ಹೇಳ್ತಾ ಇದ್ದೀನಿ ನಾನು. ವಾವ್, ವೆರಿ ನೈಸ್. ಕರೆಕ್ಟ್, ಅಪ್ಪ ಹೇಳ್ತಾರೆ. ಅಪ್ಪ ಹೇಳಿದ್ ನೈಸ್. ಇದು ಅಲ್ಲ, ನಿಮ್ಮ ಕಡೆ ಒದರ್ತಾ ಇದ್ದಾರೆ ಅಂತಂದರೆ ಕರೀತಾ ಇದ್ದಾರೆ. ಹುಬ್ಳಿಲಿ ಯಾವ ಊರು? ಅಗಿಣಿ. ಬಿರಿಯಾನಿ ತಿಂತೀಯಾ, ಉಪ್ಪಿಟ್ಟು ತಿಂತೀಯಾ? ಬೆಳಗ್ಗೆ ಉಪ್ಪಿಟ್ಟು ತಿಂತೀವಿ. ಏನವ ಕುರ್ತಾ? ಓಕೆ, ಇವಾಗ ಎದ್ದು ಬಂದಿದ್ದಾಳೆ ಮೌಲ್ಯ. ಇಲ್ಲ, ವಾಶ್ ಮಾಡಿದ್ರೆ ಹೋಗುತ್ತೆ ಬಿಡವ. ಕುರ್ತಾಗೆ ಎಣ್ಣೆ ಆಗಿದೆ ಅಂತ. ಏಯ್, ಏನು ಹಂಗೆ ನೋಡ್ತಾ ಇದೀಯಾ ಲವ್ವಲ್ಲಿ? ಅನು ಅಯ್ಯೋ, ಇಲ್ಲಿ ಹೆಂಗ್ ನೋಡ್ತಾನೆ. ಅಯ್ಯೋ, ಇಷ್ಟ ಆಗ್ಬಿಟ್ಟೈತೆ. ಹೇಳಿ, ನಾನು ಈ ಮಗನ ಎತ್ಕೊಂಡಿರೋದಕ್ಕೆ ಆ ಮಗನ ನೋಡಿ. ಬೇಡ ಅಂತ ನೀನು ಎತ್ಕೊಬೇಕಂತೆ. ಅಯ್ಯೋ, ಆಯ್ತು ಆಯ್ತು ಆಯಿತು. ಓಕೆ 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 ಓಕೆ. ಇದೇ ಟ್ರಿಕ್ಸು. ಹೆಂಗೆ? ಆಯ್ತು ಆಯ್ತು ಆಯಿತು. ಆಗಲಿಂದ
ಅವಳ ಹತ್ರ ಹೋಗ್ಬಿಟ್ಟು ಬರಲ್ಲ ಅಂತ ಪಾಪ ಎಷ್ಟೊತ್ತು ಅಂತ ಎತ್ಕೊಳ್ಳೋದವರು. ಈಗ ಅವ್ನು ಟ್ರಿಕ್ಸ್ ಯೂಸ್ ಮಾಡಿಬಿಟ್ಟು ಎತ್ಕೊಂಡ್ಬಿಟ್ಟು ಬೇಬಿ ಸೂಪರ್. ಇದು ಒಳ್ಳೆ ಅಭ್ಯಾಸ ಇದು. ಈ ಥರ ಅಮ್ಮ ಹಿಂಗೆ ಮಾಡ್ಕೊಂಡು ತಿಂತಾರಂತೆ. ಸೊ ನನಗೂ ಅದೇ ಕೊಟ್ಟಿದ್ದಾರೆ. ವೆಜ್ಜೀಸ್ ಮಶ್ರೂಮ್ ಶೂಟ್. ಓಕೆ, ಬ್ಯಾನರ್ಸ್ ಎಲ್ಲ ತೊಗೊಂಡ್ಬರ್ತಾ ಇದ್ದಾರೆ ಎಲ್ಲ ಬಿಚ್ಚಿ. ಬಾಯ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಈಗ ನಮ್ಮ ಬಾಯ್ಸು ಇಷ್ಟಿದ್ದಾರಲ್ಲ, ದಂಡು ಹೆಂಗಿತ್ತು ಗೊತ್ತಾ, ಆ್ಯಂಟಮಾಸ್ ಅಂತ ಐತೆ ಬೇವರ್ಸಿ ಗ್ರೂಪು. ಅಲ್ಲಿ ಬೇವರ್ಸಿ ಏನಕ್ಕೆ ಅಂತಂದ್ರೆ ಯಾರು ಹೇಳೋರಲ್ಲ ಕೇಳೋರಲ್ಲ, ಅಷ್ಟು ಜನ ಇದ್ದಾರೆ. ಯಾರು ಟೆಕ್ಸ್ಟ್ ಇಲ್ಲ, ಏನಿಲ್ಲ, ಮಾಡೋದು ಎಲ್ಲಿ ಉತ್ಸವ ಕರೆದು ಬಿಡ್ತಾರೋ ಅಂತ ಅಂದ್ಬಿಟ್ಟೇ ರಿಪ್ಲೈ ಮಾಡೋದು ತುಂಬ ಜನ. ಸೊ ಹಾಗೆ ಇಲ್ಲಿ ನೋಡೋಕೆ ಇಲ್ಲಿ ಇಷ್ಟು ಜನ ಕಾಣ್ತಾ ಇದಾರಲ್ಲ, ಆ ಬೇವರ್ಸಿ ಗ್ರೂಪಲ್ಲಿ 20 ಜನ ಇದ್ದಾರೆ ಅಷ್ಟು. ಎಲ್ಲ ಹಿಂಗೆ ಕೂತ್ಕೊಂಡು ಎಲ್ಲ ಪಾರ್ಟಿ ಮಾಡ್ಕೊಂಡು ಆಫ್ಟರ್ ಉತ್ಸವ ಆದಮೇಲೆ ಎಳ್ನೀರು ಪಾರ್ಟಿಗಳೆಲ್ಲ ಮಾಡ್ಕೊಂಡು. ಸೊ ಈಗ ಇಲ್ಲಿ ಬಂದು ನಿಂತಿದ್ದೀವಿ. ಹೋಗ್ತಾ ಇನ್ನು ಎಲ್ಲಿಗೆ ಹೋಗ್ತಾ ಗೊತ್ತಿಲ್ಲ. ಮದುವೆ ಆದಮೇಲೆ ಹೌದೌದು. ಮೊನ್ನೆ 100 ಸಲ ಕರೆದ್ವಿ ನಿಮ್ಮನ್ನ. ಝೋನ್ಡ್ ಔಟ್ ನೀವು ಎಲ್ಲಿ? ಹಾಂ, ಸುಸ್ತ್ಕೊಂಡ್ಬಿಟ್ಟಿದೆ ಕಣ. ಅದು ಹಂಗೆ ಮಾಡಕ್ ಬರಲ್ಲ ನನಗೆ, ಅದಕ್ಕೆ ಹಾಳಾಗೈತದು. ಹಂಗೆ ಮಾಡಕ್ ಹೋದೆ, ಅದು ಕಾವಿ ಕೊಟ್ಟೆ. ಅದು ಹಂಗಲ್ಲ ಮಾಡೋದು. ಇದು ಹಿಂಗೆ ಡಿಕಾಕ್ಷನ್ ಹಾಕ್ಬಿಟ್ಟು ಕುದಿಯೋ ಹಾಲನ್ನ ಹಾಕಿ ಸಕ್ಕರೆ ಹಾಕಿ, ಅದೇ ಇದು ಹೋಟ್ಲಲ್ಲಿ ಮಾಡ್ತಾರಲ್ಲ ಹಂಗೆ. ಹೋಟ್ಲಲ್ಲಿ ಹಂಗೆ ಮಾಡೋದು. ಹಿಂಗೆ ಹಾಲು ಮನೇಲಿ ಮಾಡಿ ತಿಂದಿಲ್ಲ ಅಂತ. ಮತ್ತು ಏನು ಕಾಲಲ್ಲಿ ಹಂಗೆ ಇಲ್ಲಿಮ್ಮ ಮಂಡಿ ಹತ್ರ ದೇವಸ್ಥಾನದ್ದು ರವಿ. No food. ಸಾಕು. No food. ನನ್ನಮ್ಮ ಯಾರದು ದೊಡ್ಡಪ್ಪನ? ಮಕ್ಕಳ ಮೇಲೆ ಏನೋ ಗಾಯ. ಆನವ್ಗೆ ಪಾಪ, ಆನವ್ಗೆ ಕೂಲಿಂಗ್ ಗ್ಲಾಸ್ ಹಾಕ್ಸ್ಬೇಕು ಪಾಪ. ಏನು ಕೇಳು ನೋಡಿ, ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನು ಪ್ರತೀಕ್ ಪರಕೆ ಇಟ್ಕೊಂಡು ಹೋಗಿದ್ದೆ ಅಷ್ಟೇ. ನೋಡ್ತಾ ಇರೋದು ಅನ್ಸುತ್ತಾ ಸರ್. ಡ್ಯಾನ್ಸ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಅಕ್ಕು, ಇದು ನಮ್ಮ ಊಟದ ಸಮಯ. ನಾವೆಲ್ಲ ಊಟ ಕೂತ್ಕೊಂಡಿದ್ದೀವಿ. ಒಂದು ಅಕ್ಕ ಬಾವ ಮಿಸ್ಸಿಂಗ್, ಅದು ಬಿಟ್ಟರೆ ಎಸ್ ಐ ಥಿಂಕ್ ಇದೆಲ್ಲ ನಾನ್ ವೆಜ್ ಸಪ್ಲೈ ಆಗುತ್ತೆ. ಇಲ್ಲಿ ವೆಜ್ ನಾವು ಇವತ್ತು ರಸಮ ಮತ್ತು ಅನ್ನ ಎಲ್ಲ ಒಟ್ಟಿಗೆ ಇರೋದಕ್ಕೆ. ಈಗ ಇಷ್ಟೇ ಜನ ಎಲ್ಲ ಇರೋದು ಈಗ ಮನೇಲಿ ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಈಗ ಸಣ್ಣದಾಗಿ ಐಸ್ ಕ್ರೀಮ್ ಪಾರ್ಟಿ. ಹಬ್ಬ. ಈಗ ಆ್ಯಕ್ಚುಲಿ ನಾವು ಸ್ವಲ್ಪ ಟೌನ್ ಕಡೆ ಹೋಗ್ತಾ ಇದ್ವಿ. ಟೌನ್ ಅಂದರೆ ಇದೆಲ್ಲ ಒಂದೇ ಅಲ್ಲವ, ಸಿಟಿ ಎಲ್ಲ ಒಂದೇ. ಈಗ ಸಿಟಿಗೆ ಹೋಗ್ತಾ ಇದ್ದೀವಿ. ಹೋಗಿ ಕೆಲವೊಂದು ಸಾಮಗ್ರಿಗಳು ತರಬೇಕಾಗಿದೆ, ತಂದು ಮತ್ತೆ ವಾಪಸ್ ಬರ್ತೀವಿ. ಹ್ಞೂ, ಇದು ನಂದು ಹಳೇ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡ್ಕೊಂಡಂಗೆ ಹೋಗ್ತಾ ಇದ್ದೀವಿ. ಈ ಚಿಕ್ಕ ಹುಡುಗ ಇದನ್ನಲ್ಲ, ಈ ಚಿಕ್ಕ ಹುಡುಗ ಯಾರು ಗೊತ್ತಾ? ಇಲ್ಲಿ ಕೂತವನಲ್ಲ, ಇಲ್ಲಿ ಇವನೇ ಆ ಚಿಕ್ಕ ಹುಡುಗ. ಎಲ್ಲ ಹಿಂಗಾಗಿದ್ದಾರೆ ನೋಡಿ. ಎಷ್ಟು ವರ್ಷದಿಂದ ಅದು ಶಾರ್ಟ್ ಫಿಲ್ಮು? 14 ವರ್ಷ, 14-15 ವರ್ಷ ಅಲ್ಲ, 15 ವರ್ಷ ಅನ್ಕೋ. 15 ವರ್ಷದ ಹಿಂದೆ ಮಾಡಿದ ಶಾರ್ಟ್ ಫಿಲ್ಮ್ಸ್ಗಳನ್ನ ಈಗ ನೋಡ್ತಾ ಇದ್ದೀವಿ. ಇಲ್ಲಲ್ಲ, ಇದು ಗ್ರೌಂಡು. ಈಗ ಹಚ್ಕೊಂಡು ಬರ್ತಾ ಇದ್ದಾನಲ್ಲ, ಈ ಹಳ ಆಕ್ಟಿಂಗ್ ಮಾಡ್ಸಕ್ಕೆ ಇವನು ರಿಯಲ್ ಆಗಿ ಉಡ್ಸ್ಕೊಂಡು ಹೇಳ್ತಾ ಇದ್ದ ಇವನು. ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗ್ಬಿಡೋಣ ಬನ್ರಿ. ಅಮ್ಮ ಚೇರ್ ಹಾಕೊಂಡು ಅಲ್ಲೇ ಕುತ್ಕೊಬಿಡಮ್ಮ. ನಮ್ಮ ಪಾರ್ಟಿ ಇವಾಗ ಶುರು ಆಗ್ತಾ ಇದೆ. ತಿನ್ನೋದೇ ಪಾರ್ಟಿ, ಬೇರೇನು ಮಾಡಲ್ಲಪ್ಪ ನಾವು, ಒಳ್ಳೆ ಹುಡುಗರು. ಮೇಡಮ್ ನಮಸ್ತೆ, ಏನು ತಿಂತಾ ಇದ್ದೀರಾ? ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಬೇಕಂತ ಯಾರು ಹೇಳಿದ್ದು?
ಸುರ್ಮುನಿ ಮಾಡೋರು. ಸರಿ ಆಯ್ತು. ವಿಲ್ಲನ್ ಆ ಥರ. ಎಲ್ಲಿಂದ ಯಾವ ಮೂಲೆಯಿಂದ ಯಾವ ಮೂಲೆಗೆ ಹೋದ್ರು ಹೆಂಡತಿ ತಿರುಗಿ ಗಂಡನ ಮೇಲೆ ಕಂಪ್ಲೇಂಟ್ ಇದ್ದೇ ಇರುತ್ತೆ. ಅವನು ಅದಕ್ಕೆ ಕಣ್ಣೀರು ಬೇರೆ ಹಾಕೊಂತ ಇದ್ದಾರೆ. ಅಲ್ಲ ಅದ್ರಲ್ಲಿ ಮಾಡೋದೆಲ್ಲ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಕೂತಿರೋದು ನೋಡಿ. ಹಾಯ್ ಟೊಮೊಟೊ ಕಟ್ ಮಾಡಿ ಟೊಮೊಟೊ ಲಾಸ್ಟಲ್ಲಿ ಕಟ್ ಮಾಡೋದಲ್ವಾ? ಟೊಮೊಟೊ ಲಾಸ್ಟಲ್ಲಿ ಕಟ್ ಮಾಡಿಬಿಡೋಣ, ಯಾಕಂದರೆ ನೀರು ಬಿಟ್ಬಿಡುತ್ತೆ. ಹಾಂ ಹಸಿದು ಹಾಂ ಕಟ್ ಮಾಡ್ರೆ ಪೀಸ್ ಪೀಸ್ ಸಿಗುತ್ತಾನೆ ಇದಾಕ್ಬಿಟ್ರೆ ಬೇರೆ ಬಾ ಆಮೇಲೆ ಹಾಕ್ಸ್ಕೊಬಿಟ್ಟು ನೀನೇನು ಮಾಡ್ತಿರೋದು ಇದನ್ನ ಮಾಡೋದು ಕಾವ್ಯ. ಅವಳು ಹೆಂಗ್ ಹೇಳ್ತಾಳ ಹಂಗ್ ಮಾಡ. ಅವಳು ಹೇಳಿ ಕಳ್ಸೋಣ ಕಾವ್ಯ. ಕಾವ್ಯ ಅನ್ನೋ ಊಟ ಮಾಡಿಸ್ತಾ. ಅಣ್ಣ ಇವೆಲ್ಲ ನೋಡ್ತಿದಾರ ಇವ್ರು ಅಡಿಗೆ ಮಾಡೋದು ಮನೇಲಿ. ಅಡಿಗೆ ಮಾಡೋದಲ್ಲ ಆಚೆ ಕಡೆ ಬೇರೆ ಬಿಸ್ನೆಸ್ ಮಾಡ್ತಾನೆ. ಇಲ್ಲಾಂದ್ರೆ ಪಡೆ ಹೋಗ್ತಾನೆ. ಇವೆಲ್ಲ ಮಾಡೋದವಳು ಅವಳು ಗೊತ್ತಿರಲ್ವಾ ಏನು ಮಾಡ್ತಿದ್ದೆ. ಇಲ್ಲ ಅಂತೂ ಏನೋ ಏನು ಮಾಡೋದಲ್ಲ ಏನು ಮಾಡಲ್ಲಂತೆ. ಇದೆಲ್ಲ ಹಿಂಗೆ ಕಷ್ಟ ಆದ್ರೆ ಯಾಕೋ ನಿಮ್ಗೆ ಇಷ್ಟೊಂದು ಕಂಪ್ಲೇಂಟ್ ಆಯ್ತಲ್ಲ ಏನಕ್ಕೋ? ಕ್ಯಾರೆಟ್ ಹಾಕ್ರಿ, ಟೊಮೊಟೊ ಹಾಕ್ರಿ, ಈರುಳ್ಳಿ ಹಾಕ್ರಿ. ಅಲ್ಲ ಇದೆಲ್ಲ ಆಮೇಲೆ ಲಾಸ್ಟಲ್ಲಿ ಹಾಕಿರುತ್ತೆ, ಉಳಿಸ್ತಾರಲ್ಲ, ಈಗಲೇ ಹಾಕ್ಬೋದಾ? ಕ್ಯಾರೆಟ್ಗಳು, ಟೊಮೊಟೊಗಳು, ರೆಡಿ ಆಯ್ತು ನಮ್ದು ಚುರುಮುರಿ. ಸ್ವಲ್ಪ ಸೊ ಫೈನಲಿ ಎಲ್ಲ ನಾವು ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಒರಿಜಿನಲ್ ಪೊಸಿಷನ್ಸ್. ಎಷ್ಟು ಅಂತ ಫಾಂಟ ಗಿಂಟ ಎಲ್ಲ ಕೊಟ್ಕೊಂಡಿರೋದು ಹೇಳಿ. ಓಕೆ, ಈಗ 10 ಗಂಟೆಗೆ ಇನ್ನೊಂದು 10 ನಿಮಿಷ ಇದೆ. ನಾವೆಲ್ಲ ಈಗ ಊಟಕ್ಕೆ ರೆಡಿಯಾಗಿದ್ದೀವಿ. ಊಟ ಮಾಡಿಕೊಂಡು ಈಗ ನಿದ್ರೆಗೆ ಜಾರುವಂಥ ಸಮಯ. ಓಕೆ, ನಾವಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಮೇಡಮ್ ಅವ್ರದ್ದು ಸೆರೆಮನಿ ನಡೀತಾ ಇದೆ. ಸೊ ಡಾರ್ಲಿಂಗ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.